ಆಕಾಶವಾಣಿ ಹಾಸನ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ. ಕೇಳಿ, ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ. ಈ ಬಸ್ಸಿನೊಳಗೆ ನೋವಿನಿಂದ ಮುಳುಗುತ್ತಿರುವ ಕಾರ್ಮಿಕನ ಹೆಸರು ಬಸವರಾಜು ಅಥವಾ ಬಸರಾಜ. ಈತನ ಹೆಂಗಸು ಪಾರಿ ಅಥವಾ ಪಾರ್ವತಿ. ಸ್ನಾನಗೀನ ಮಾಡಿಕೊಂಡು ಸುಮಾರಾಗಿರುವ ಬಟ್ಟೆ ಹಾಕಿಕೊಂಡ್ರೆ ಕಾರಿನಲ್ಲಿ ಓಡಾಡೋ ಮಲೆನಾಡಿನ ಪ್ಲಾಂಟರ್ಗಳ ಹೆಂಗಸರಿಗೇನು ರೂಪ, ಮೈಕಟ್ಟು, ವಯ್ಯಾರದಲ್ಲಿ ಯಾವ ರೀತಿಯೂ ಕಡಿಮೆ ಇರಲಿಲ್ಲ. ಅದಕ್ಕೆ ಸರಿಯಾಗಿ ಬಸರಾಜ ನಮ್ಮೂರಿನ ಗೋಪಾಲನಿಗೆ ಸಿಗಬೇಕೆ? ಈ ಗೋಪಾಲ ಕೆಲಸಗಾರ್ತಿಯರ ಆಳ್ತನದ ಮೇಲೆ ಕೆಲಸ ಕೂಲಿ ನಿಗದಿ ಮಾಡಿ ಪ್ಲಾಂಟರಿಕೆ ನಡೆಸುತ್ತಿದ್ದವನು. ಮೊದಲೇ ತಿರುಗಿ ನೋಡುವಂತಿದ್ದ ಪಾರಿ ಶೋಕಿ ಮಾಡುವ ಖಯಾಲಿಯವಳಾದ್ದರಿಂದ ನೆಪ ಮಾತ್ರಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದಳು. ಸೊಗಸುಗಾರ ಗೋಪಾಲ ತನ್ನಲ್ಲಿದ್ದ ಮೋಟಾರ್ ಬೈಕ್ನಲ್ಲಿ ಹಳೆಪಳೆಯ ಡೌಗಳನ್ನು ಹುಡುಕುತ್ತಾ ಪೇಟೆ ತೋಟವನ್ನೆಲ್ಲ ರವಂಡ್ ಹೊಡೆಯುತ್ತಿದ್ದವನು ಈಗೀಗ ಕೂಲಿಯಾಳುಗಳ ಲೈನ್ ಬಳಿಗೆ ಗುಡುಗುಡು ಬರ್ರೆಂದು ವಿನಾಕಾರಣ ಸುತ್ತತೊಡಗಿದ. ಅಮಾಯಕ ಬಸರಾಜ ತನ್ನ 3 ಮಕ್ಕಳೊಂದಿಗೆ ಮುದ್ದೆ, ರೊಟ್ಟಿ, ಹುರುಳಿಕಟ್ಟು ಹೀಗೆ ಸಿಕ್ಕಿದ್ದನ್ನು ತಿಂದುಕೊಂಡು ಮಧ್ಯಾಹ್ನ 2ರವರೆಗೆ ಕಾಫಿ ಕೊಯ್ದು ಲೈನಿಗೆ ಬಂದವ ಉಸ್ ಅಂತ ಬಿದ್ದುಕೊಂಡರೆ ಸಂಜೆ 5ಕ್ಕೆ ಎದ್ದು ಜಾರಪ್ಪನ ಕಳ್ಳಬಟ್ಟಿ ಸಾರಾಯಿಗೆ ಮುಗಿಬೀಳುತ್ತಿದ್ದ. ಮಧ್ಯಾಹ್ನ 2 ಗಂಟೆಗೆ ಊಟ ಮುಗಿಸಿಕೊಂಡ ಬಸರಾಜ ಆ ದಿನ ಜಾರಪ್ಪ ಪೂಜಾರಿಯ ಮನೆಗೆ ಸಾರಾಯಿ ಕುಡಿಯಲು ಹೋಗಿದ್ದ. ಜಾರಪ್ಪನ ಮನೆಯ ಸುತ್ತ ನಿಂತಿದ್ದ ಖಾಕಿ ಬಟ್ಟೆಯವರನ್ನು ನೋಡಿ ಬಸರಾಜ ಅವಾಕ್ಕಾದ. ಮನೆಯೊಳಗಿಂದ ಹೆಂಗಸಿನದೊಂದು ಅಬ್ಬರಿಸಿದಂತ ಅಯ್ಯೋ ಅಯ್ಯಯ್ಯೋ ಎಂಬ ಧ್ವನಿ ಕೇಳಿ ಕಂಗಾಲಾಗಿ ಹೋದ. ನಿಂತಿದ್ದ 4 ಜೀಪುಗಳಲ್ಲಿ 3 ಎಕ್ಸೈಜಿನವರದು, ಮತ್ತೊಂದು ಪೊಲೀಸರದು. ಅಬಕಾರಿ ಜೀಪಿನ ಹಿಂದೆ ಕ್ಯಾನುಗಳು, ಪ್ಲಾಸ್ಟಿಕ್ ಕೊಡಗಳು, ತಾಮ್ರದ ಪಾತ್ರೆಗಳು, ಅಲ್ಯೂಮಿನಿಯಂ ಹಂಡೆಗಳು ದುರ್ವಾಸನೆ ಬೀರುತ್ತಾ ಹಗ್ಗದಲ್ಲಿ ಕಟ್ಟಿಸಿಕೊಂಡು ನೇತಾಡುತ್ತಿದ್ದವು. ಆ ಕಾಡಿನ ವಾತಾವರಣ, ಪೊಲೀಸರ ಅಸ್ತಿತ್ವ, ಹೆಂಗಸಿನ ಆರ್ತನಾದ ಬಸರಾಜನಿಗೆ ಭೀಭತ್ಸ ಸನ್ನಿವೇಶವನ್ನೇ ಸೃಷ್ಟಿಸಿ ಓಡುವಂತೆ ಪ್ರೇರಣೆ ನೀಡಿದವು. ಆದರೆ ಕಾಲುಗಳು ನಿಂತಲಿಂದ ಮೇಲಕ್ಕೇಳುತ್ತಿಲ್ಲ. ನಾನೆಲ್ಲಾದರೂ ಓಡಿದರೆ ಜಾರಪ್ಪನನ್ನು ನಾನೇ ಕೊಲೆ ಮಾಡಿರುವುದೆಂದು ಖಚಿತವಾಗುತ್ತದೆ. ಅಯ್ಯೋ ದೇವರೇ, ನಾನ್ಯಾಕಾದರೂ ಇಲ್ಲಿಗೆ ಬಂದೆನೋ ಎಂದು ತನ್ನನ್ನೇ ತಾನು ಅಳಿದುಕೊಳ್ಳಲಾರಂಭಿಸಿದ. ಯಾವನೋ ನೀನು? ಎಂತ ಕಬಲ ಬಂದ ಇಲ್ಲಿ ಎಂದು ಸಿಡಿಲಿನ ಧ್ವನಿಯೆಂದು ಬೆನ್ನ ಹಿಂದಿನಿಂದ ಅಪ್ಪಳಿಸಿತು. ತಿರುಗಿ ನೋಡುತ್ತಾನೆ, ಯಮಕಿಂಕರನ ಕೆಟಪ್ಪಿನಲ್ಲಿದ್ದ ಅಜಾನುಬಾಹು ಗಿರಿಜಾ ಮೀಸೆದಾರಿ ಪೊಲೀಸ್ ಎಸ್ಐ ಬೆಲ್ಲದ ನಾಯಕ ನಿಂತಲ್ಲಿಂದಲೇ ತಿನ್ನುವಂತೆ ಬಸರಾಜನನ್ನು ನೋಡತೊಡಗಿದ. ಆಗ ತಾನೇ ರಾಗಿ ಅಂಬಲಿ ಕುಡಿದು ಬಂದಿದ್ದ ಬಸರಾಜನಿಗೆ ಕುಡಿದ ಅಂಬಲಿ ಯಾಕೋ ಹಾಗೆ ದೇಹದಿಂದ ಹೊರಹೋಗುವುದೇನೋ ಎಂದೆನಿಸಿ ಕಾಲುಗಳನ್ನು ಆದಷ್ಟು ಹತ್ತಿರಕ್ಕೆ ಸೇರಿಸಿಕೊಂಡು ಮೂಲಬಂಧ ಮಾಡಿಕೊಂಡು ಥರಗುಟ್ಟತೊಡಗಿದ. ಜಾರಪ್ಪನ ಸರಾಯಿ ಕುಡಿಯಲಿಕ್ಕೆ ಬಂದಿದೀಯಾ? ನಡಿ, ಕುಡಿಯಂತೆ, ನಡಿ ಒಳಗೆ. ಒಂದೇ ಹೊಡೆತಕ್ಕೆ ಹೇಗೆ ಸತ್ತು ಬಿದ್ದಿದ್ದಾನೆ ನೋಡು, ನಡಿ ಎನ್ನುತ್ತಾ ಕುತ್ತಿಗೆ ಹಿಡಿದುಕೊಂಡು ದಬ್ಬಿಕೊಂಡೇ ಬೈನೆ ತಟ್ಟಿಯಿಂದ ಗೋಡೆಯಂತೆ ಬೇಲಿ ಕಟ್ಟಿ ಮಾಡಿದ್ದ ಹುಲ್ಲು ಹೊದಿಕೆಯ ಮನೆಯೊಳಗೆ ಬಸರಾಜನ ತಲೆ ತೂರಿಸಿ ಕುಂಡೆಯ ಮೇಲೆ ಬೂಟಿರಿಸಿ ನೂಕಲಾಯಿತು. ಒಳಗಿನ ದೃಶ್ಯ ಕಂಡು ಬಸರಾಜನ ಎದೆಯೇ ಒಡೆದಂತಾಯಿತು. ಸಂಜೀವ, ಜಬ್ಬ, ಡಿಸಿ ಸುಬ್ಬ 3 ಜನ ಬರೀ ಚೆಡ್ಡಿಯಲ್ಲಿ ಕುಳಿತಿದ್ದರು. ಈಗಾಗಲೇ ಅವರಿಗೆ ಸಮ್ಮ ಹೊಡೆತ ಬಿದ್ದಿದ್ದಕ್ಕೆ ಪುರಾವೆ ಇತ್ತು. ಸಾರಾಯಿ ಕುಡಿಯಲು ಬಂದವರು ಈಗ ಎಕ್ಸೈಸ್ ಮತ್ತು ಪೊಲೀಸರ ಅತಿಥಿಗಳಾಗಿದ್ದರು. ಜಾರಪ್ಪ ನೆಲದ ಮೇಲೆ ಅಂಗಾತ ಸತ್ತವನಂತೆ ಬಿದ್ದುಕೊಂಡಿದ್ದ. ಒಲೆಯಲ್ಲಿ ಬೆಂಕಿ ಧಗಧಗನೆ ಉರಿಯುತ್ತಿತ್ತು. ಒಲೆಯ ಮೇಲೆ ಕಡುಬು ಬೇಯಿಸುವ ದೊಡ್ಡ ಪಾತ್ರೆ ಇಡಲಾಗಿತ್ತು. ಅದರ ಮುಚ್ಚಳವನ್ನು ಮಾತ್ರ ಉಲ್ಟಾ ಮುಚ್ಚಲಾಗಿತ್ತು. ಆ ಮುಚ್ಚಳದಲ್ಲಿ ನೀರನ್ನು ತುಂಬಿಸಿ ಮುಚ್ಚಳ ಪಾತ್ರೆಯನ್ನು ಸೇರುವ ಜಾಗದಲ್ಲಿ ಹಬೆ ಹೊರಹೋಗದಂತೆ ಹುತ್ತದ ಮಣ್ಣನ್ನು ನೀರಿನಲ್ಲಿ ಕಲಸಿ ಅದರಲ್ಲಿ ಬಟ್ಟೆಯನ್ನು ನೆನೆಸಿ ಸುತ್ತಲಾಗಿತ್ತು. 4-6 ಕೊಡಗಳು ಬಕ್ಕ ಬಾರಲಾಗಿ ಬಿದ್ದಿದ್ದವು. ಕೊಡದ ನೀರೆಲ್ಲ ಸಗಣಿ ಸಾರಿಸಿದ ನೆಲದ ಮೇಲೆ ಚೆಲ್ಲಾಡಿ ಜಾರಪ್ಪ ನಿಜವಾಗಿ ಉಚ್ಚ ಹೊಯ್ದುಕೊಂಡಿದ್ದಾನೋ ಅಥವಾ ಅವನು ಬಿದ್ದಲ್ಲೇ ಚೆಲ್ಲಾಡಿದ ನೀರಿನಲ್ಲಿ ನೆನೆದು ಹೋಗಿದ್ದಾನೋ ಎಂದು ಗೊಂದಲವಾಗುವಂತಿತ್ತು. ಚೆಲ್ಲಾಡಿದ ನೀರು ಒಲೆಯೊಳಗೆ ಹರಿಯುತ್ತಾ ಚುಸ್ ಚುಯ್ ಬುಸ್ ಸದ್ದು ಮಾಡುತ್ತಿತ್ತು. ಇತ್ತ ಜಾರಪ್ಪನ ಹೆಂಗಸು ಮಂಚವೆಂಬ ಮಂಚದ ಮೇಲೆ ಮಲಗಿ ಅಪಾರ ಹೊಟ್ಟೆ ನೋವಿನಿಂದ ಉರುಳಾಡುತ್ತಿದ್ದಳು. ಅವಳು ಹಾತರಿಸುವ ಅಬ್ಬರಕ್ಕೆ ಸುತ್ತಮುತ್ತಲಿನ ಕಾರ್ಮಿಕರ ಮನೆಯ ಸ್ಕೂಲಿಗೆ ಹೋಗದ ಮಕ್ಕಳು, ಕೆಲಸಕ್ಕೆ ಹೋಗದ ಮುದುಕಿಯರು, ಪೊಲೀಸರು ಇದ್ದುದರಿಂದ ಹೆದರಿ ಮನೆಯೊಳಗಿಂದನೇ ತಡಿಕೆ ಹಿಂದಿನಿಂದ ಬೇಲಿ ಸಂದಿಯಿಂದಲೇ ಇಣುಕಿ ನೋಡಿ ಅಂಚಿನ ಇಂಚಿನ ಎಂದು ತುಳುವಿನಲ್ಲೇ ಪಿಸುಮಾತಿನಲ್ಲಿ ಗುಸುಗುಡತೊಡಗಿದರು.
ಸಾರಾಯಿ ಮಾರಿಯೇ ಒಳ್ಳೆ ದುಡ್ಡು ಮಾಡಿಕೊಂಡಿದ್ದ ಜಾರಪ್ಪನ ಮೇಲೆ ಅಸೂಯೆ ಪಡುತ್ತಿದ್ದ ನೆರೆಹೊರೆಯವರು ಒಳಗೊಳಗೆ ಈ ನನ್ನ ಮಗನಿಗೆ ಹಾಗೆ ಆಗಬೇಕು ಎಂದು ಖುಷಿ ಪಡುತ್ತಿದ್ದರು. ಜಾರಪ್ಪನ ಮನೆಯ ನಾಯಿಗಳು ಸೀಮೆಸಿಗೆ ಲಂಟಾಣದೊಳಗೆ ಅಡಗಿ ನಿಂತು ಪುರಸೊತ್ತಿಲ್ಲದಂತೆ ಬೊಗಳತೊಡಗಿದವು. ಈ ಗಲಾಟೆಯಿಂದ ಸುತ್ತಮುತ್ತಲ ಮನೆಯ ನಾಟಿ ಕೋಳಿಗಳು ಸ್ಪರ್ಧೆಗೆ ಬಿದ್ದವರಂತೆ ಅಖಂಡವಾಗಿ ಕ್ಯಾಕರಿಸುತ್ತಾ ಅಂತೂ ಒಂದು ದೊಡ್ಡ ಗಲಭೆಯನ್ನೇ ಏಳಿಸಿ ಪೊಲೀಸರಿಗೂ ಎಕ್ಸೈಸ್ನವರಿಗೂ ಯಾಕಪ್ಪ ಇಲ್ಲಿಗೆ ಬಂದೆವು ಎನ್ನಿಸುವಂತೆ ಮಾಡಿದ್ದವು. ಜೀವ ಹೋಗುವಂತೆ ಬೊಬ್ಬಿರಿಯುತ್ತಿದ್ದ ಜಾರಪ್ಪನ ಹೆಂಗಸು ಜಪ್ಪಯ್ಯ ಎಂದರೂ ಮಂಚ ಬಿಟ್ಟು ಏಳುತ್ತಿರಲಿಲ್ಲ. ಎರಡೂ ಕಾಲುಗಳನ್ನು ಮಂಡಿಯ ಬಳಿ ಮೇಲೆ ಮಾಡಿಕೊಂಡು ಕೈಗಳಿಂದ ಮಂಡಿಯನ್ನು ತಬ್ಬಿ ಹಿಡಿದು ತುಳುವಿನಲ್ಲಿ ಆಲಾಪನೆ ನಡೆಸುತ್ತಿದ್ದಳು. ಮಧ್ಯೆ ಮಧ್ಯೆ ಪೊಲೀಸರಿಗೂ ಅರ್ಥವಾಗಲೆಂದು ಕನ್ನಡದಲ್ಲಿಯೂ ತನ್ನ ಆಲಾಪನೆಗೆ ವಿವರಣೆಯನ್ನು ನೀಡಿ ಅಗತ್ಯವಿದ್ದ ತರ್ಜುಮೆ ಕಾರ್ಯವನ್ನು ತಾನೇ ನಿರ್ವಹಿಸುತ್ತಾ ದ್ವಿಭಾಷಾ ಪ್ರಲಾಪವನ್ನು ಮುಂದುವರೆಸುತ್ತಿದ್ದಳು. ನನ್ನ ಗಂಡನ್ನ ಕೊಂದಾಕಿದ್ರಲ್ಲೋ ರಾಕ್ಷಸರ, ನಿಮ್ಮ ಹೆಂಡರು ಮುಂಡ್ಯಾರಾಗ್ಲಿ, ನಾನು ಹೊಟ್ಟೆ ನೋವಿಂದ ಮಲಗದೆ ಇದ್ದಿದ್ರೆ ನಿಮ್ಮನ್ನೆಲ್ಲ ಇವತ್ತು ಪಂಜುರ್ಲಿ ಭೂತಕ್ಕೆ ಬಲಿ ಕೊಡ್ತಿದ್ದೆ, ನಾಯಿದ ಮಗೆ ಎಂದು ಏನೇನೋ ಬಾಯಿ ಮಾಡುತ್ತಾ ಇದ್ದಳು. ಇವಳ ಕೂಗಾಟಕ್ಕೆ ರೋಸಿ ಹೋದ ಎಕ್ಸೈಸಿನವನೊಬ್ಬ, ಎಲ್ಲಿ ನಿನ್ನ ಭೂತ ತೋರಿಸು ನನಗೂ ಎಂದವನೇ ಅವಳನ್ನು ರೆಟ್ಟೆ ಹಿಡಿದು ಮಂಚದಿಂದ ಕೆಳಗಿಳೆದ. ಆಗ ಮಾರಾಟ ಮಾಡಲು ಅಡಗಿಸಿಟ್ಟುಕೊಂಡಿದ್ದ ಶರಾಬಿನ ಕರಿ ಕ್ಯಾನೊಂದು ಅವಳ ಸೀರೆಯೊಳಗಿಂದ ಬಡಲ್ಲೆಂದು ನೆಲಕ್ಕೆ ಬಿದ್ದು ಅವಳ ಹೊಟ್ಟೆ ನೋವಿನ ಕಾರಣ ತಿಳಿಸಿತು. ಕ್ಯಾನ್ ಕೆಳಗೆ ಬಿದ್ದ ಕೂಡಲೇ ಅಲ್ಲೇ ಕೂತಿದ್ದ ಡಿಸಿ ಸುಬ್ಬ, ಅಯ್ಯಯ್ಯೋ ಚೆಲ್ಲಿ ಹೋಗುತ್ತೆ ಎಂದವನೇ ಕ್ಯಾನನ್ನು ನೆಟ್ಟಗೆ ಎತ್ತಿ ನಿಲ್ಲಿಸಿ ಗೋಡೆ ಬದಿಗೆ ಒರಗಿಸಿ ಇಟ್ಟು ಮತ್ತೆ ಮೂಲಿ ಬದಿಯಲ್ಲಿ ಕುಕ್ಕರನೆ ಕೂತ. ಜಾರಪ್ಪನ ಹೆಂಗಸು ಗುಟ್ಟು ಬಯಲಾದರೂ ಇನ್ನೂ ವರ್ಕೌಟ್ ಆಗುತ್ತದೇನೋ ನೋಡೋಣ ಎಂದು ಎನ್ನ ಬಂಜಿ ಎಂದು ನೆಲದ ಮೇಲೆ ಚೆಲ್ಲಿದ್ದ ನೀರ ಮೇಲೆ ಹೊರಳಾಡುತ್ತಾ ಇದ್ದಳು. ಕಡೆಗೆ ಗಂಡನ ಎದೆಯ ಮೇಲೆ ತಲೆ ಇಟ್ಟು ಬೋರಾಡತೊಡಗಿದಳು. ಈ ಗಂಡ ಹೆಂಡಿರ ನಾಟಕ ಮುಗಿಯುವ ಸೂಚನೆ ಕಾಣದೆ ಕಿರಿಕಿರಿಗೆ ಒಳಗಾದ ಎಕ್ಸೈಜಿನವನೊಬ್ಬ ಅಲ್ಲೇ ಬೇಲಿ ಮೇಲೆ ಕೂತು ತನ್ನ ಕತ್ತನ್ನು ಹಿಂದೆ ಮುಂದೆ ಆಡಿಸುತ್ತಾ ಈ ಕಳ್ಳಬಟ್ಟಿ ಗದ್ದಲವನ್ನು ಅವಲೋಕಿಸುತ್ತಿದ್ದ ಮುಳ್ಳು ಮುಳ್ಳು ಕರಿಬೆನ್ನಿನ ಕೇಸರಿ ತಲೆಯ ಓತಿಕ್ಯಾತವನ್ನು ಹಿಡಿದುಕೊಂಡು ಬಂದು ಜಾರಪ್ಪನಿಗೆ, ಕಳ್ಳನ ಮಗನೇ, ಈಗ ಎದ್ದೇಳಲಿಲ್ಲ ಅಂದ್ರೆ ಈ ಓತಿಕ್ಯಾತವನ್ನ ಎಲ್ಲಿಗೆ ಬಿಡ್ತೀನಿ ಗೊತ್ತಾ ಎಂದೊಡನೆ ದಡಬಡಿಸಿ ಮೇಲೆದ್ದ ಜಾರಪ್ಪ ಸೀದಾ ಓಡಿ ಹೋಗಿ ಕೊಡ ಕ್ಯಾನುಗಳನ್ನು ಪಕ್ಕಕ್ಕೆ ಸರಿಸಿ ಎಕ್ಸೈಜಿನ ಜೀಪಿನೊಳಗೆ ತೂರಿಕೊಂಡ. ಪೊಲೀಸರಿಗೆ ಇನ್ನು ಈ ಸೀನಿಗೆ ಪರದೆ ಬಿತ್ತು ಎಂದೆನಿಸಿ ಬಸರಾಜ, ಡಿಸಿ ಸುಬ್ಬ, ಜಬ್ಬ, ಸಂಜೀವರನ್ನು ನಿಲ್ಲಿಸಿ ತಿಕ್ಕದ ಮೇಲೆ ಲಾಠಿಯಿಂದ 4 ಬಾರಿಸಿ ಕೊಡ ಕ್ಯಾನ್ ಪಾತ್ರೆನೆಲ್ಲ ಹೊತ್ತುಕೊಳ್ಳಿ ಎಂದವರೇ ಹೊರಡುವುದರಲ್ಲಿದ್ದರು. ಆಗ ಇದ್ದಕ್ಕಿದ್ದಂತೆ ಕೇಪಿನ ಕೋವಿ ಹಿಡಿದು ಗುಟ್ರುನಕ್ಕಿ ಶಿಕಾರಿಗೆ ಹೊರಟಿದ್ದ ಮೊಗಣ್ಣ ಪ್ರತ್ಯಕ್ಷನಾಗಬೇಕೆ? ಯಾವನ್ರಲ್ಲ ಅವನು ನಮ್ಮ ಊರೊಳಗೆ ಬಂದಿರೋದು? ಸರ್ಕಾರಿ ನೌಕರರು ಊರೊಳಗೆ ಬರಕೂಡದೆಂದು ಊರ ಬಾಗಿಲಲ್ಲೇ ಬೋರ್ಡ್ ಹಾಕಿಲ್ವಾ ನಾವು ರೈತ ಸಂಘದವರು ಎಂದವನೇ ಸಿವಿಲ್ ಡ್ರೆಸ್ನಲ್ಲಿದ್ದ ಎಕ್ಸೈಜಿನವನೊಬ್ಬನನ್ನು ಎದೆ ಹಿಡಿದು ದೂಕಿ ಬೀಳಿಸಿದ. ಯಾರಿಗೂ ಹೊಡೆಯಲು ಅವಕಾಶ ಸಿಗದೆ ಹಪಹಪಿಸಿ ಬೇಸತ್ತಿದ್ದ ಅನೇಕ ಸ್ಕ್ವಾಡ್ ಹುಡುಗರು ಸಿಕ್ಕಿದ್ದೇ ಚಾನ್ಸ್ ಎಂದುಕೊಂಡು ಹಾಕುವ ನನ್ನ ಮಗನಿಗೆ ಎಂದವರೇ ಮೊಗಣ್ಣನ ಮೇಲೆ ಹಾರಿದರು. ಇದೇ ಸಮಯ ಕಾಯುತ್ತಿದ್ದ ಡಿಸಿ ಸುಬ್ಬ ಸಾರಾಯಿ ಬೇಯಿಸುತ್ತಿದ್ದ ಕಡುಬಿನ ಕಳಸಿಗೆಯನ್ನು ಒಲೆಯಿಂದ ಕೆಡವಿ ಉರುಳಿಸಿ ಈಚಲು ಹೊರಕ್ಕೆ ಹಾರಿ ಮಾಯವಾದ. ಸಂಜೀವ ತಾನೊಂದು ಬಡಿಗೆ ಹಿಡಿದು ಮೊಗಣ್ಣನನ್ನು ಬಿಡಿಸಲು ಗುಂಪಿನ ಮೇಲೆ ನೆಗೆದ. ಜಬ್ಬ ಸಿಕ್ಕಿದಷ್ಟು ಸಿಕ್ಕಲಿ ಎಂದು ಕ್ಯಾನ್ ಎತ್ತಿಕೊಂಡು ನೀರ್ಕಾಸ್ಕೊಳ್ಳದ ದಬ್ಬಲಿನೊಳಗೆ ಅಂತರ್ಧಾನನಾದ. ಈ ಗಲಾಟೆಯಲ್ಲಿ ಭಾರೀ ಪೆಟ್ಟು ತಿನ್ನಬೇಕಾಗುತ್ತದೆ ಎಂದರಿತ ಜಾರಪ್ಪನ ಹೆಂಗಸು ಸೀದ ಓಡಿದವಳೇ ಜೀಪಿನೊಳಗೆ ಈಗಾಗಲೇ ವಿರಾಜಮಾನನಾಗಿದ್ದ ಗಂಡನ ಪಕ್ಕ ಪ್ರತಿಷ್ಠಾಪನೆಗೊಂಡಳು. ಊರಿಗೆ ಹೊಸಬನಾಗಿದ್ದ ಬಸವರಾಜ ಮಾತ್ರ ಆತ್ಮರಕ್ಷಣೆಗೆಂಬಂತೆ ಕ್ಷಮೆಗಾಗಿ ಬೆಲ್ಲದ ನಾಯಕನ ಕಾಲುಗಳನ್ನೇ ತಬ್ಬಿಕೊಂಡ. ತನ್ನನ್ನು ಬೀಳಿಸಿ ಹೊಡೆಯಲು ಈ ರೀತಿ ಕಾಲು ಹಿಡಿದಿದ್ದಾನೆಂದು ತಿಳಿದ ಎಸ್ಐ ಪಣಂಗನೆ ಹಾರಿ ಬಸವರಾಜನ ಹಲ್ಲುಗಳು ಉದುರುವಂತೆ ಮುಸುಡಿಗೆ ಬೂಟುಗಾಲಿನಿಂದ ಒದ್ದ. ಇತ್ತ ಸಂಜೀವ ಮೊಗಣ್ಣ ಸೇರಿ 4 ಜನರ ತಲೆಗಳನ್ನು ತಮ್ಮ ಕೈಲಿದ್ದ ಬಡಿಗೆಯಿಂದಲೇ ಬಿಚ್ಚಿ ಹಾಕಿದ್ದರು. 4 ಜೀಪಿನ ಕಾಕಿದಾರಿಗಳ ಮುಂದೆ ಅವರ ಆಟ ಸಾಗದೆ ನೀರಾಗುವಂತೆ ಒದೆ ತಿಂದರು. ಸುಲಭಕ್ಕೆ ಗುರುತು ಸಿಗಲಾರದಂತೆ ಮುಖ ಮೈ ಊದಿಸಿಕೊಂಡು ಸುಮಾರು 6 ತಿಂಗಳು ಜೈಲಿನಲ್ಲಿದ್ದ ಜಾರಪ್ಪ ದಂಪತಿಗಳಿಗೆ ಕಂಪನಿ ನೀಡಿದರು. ನಿಜ ಸಂಗತಿ ಹೇಳಿ ವಾರದ ನಂತರ ಮನೆಗೆ ಬಂದ ಬಸವರಾಜ ಮಾತ್ರ ಪೊಲೀಸ್ ದಾಖಲೆಯಲ್ಲಿ ನೋಟೆಡ್ ಪರ್ಸನ್ ಆಗಿ ಹೋದ. ಯಾರಿಗೂ ಬೇಡದಿದ್ದ ಕಾಲದಲ್ಲಿ ಊರಿನ ಖಾಲಿ ಜಾಗಕ್ಕೆಲ್ಲ ತನ್ನಪ್ಪನ ಮನೆಯ ಆಸ್ತಿಯೆಂದೆಣಿಸಿ ಬೇಲಿ ಹಾಕಿಸಿ ಕಾಡನ್ನೆಲ್ಲ ತೋಟ ಮಾಡಿಕೊಂಡು ದಬಾಯಿಸಿಕೊಂಡಿದ್ದ ಬಸವರಾಜ ಕೆಲಸ ಮಾಡುತ್ತಿದ್ದ ತೋಟದ ಮಾಲೀಕ ಗೋಪಾಲ ಸರ್ಕಾರ ಮಂಜೂರು ಮಾಡಿದ್ದ ಭೂಮಿಯನ್ನು 6 ಕಾಸು 3 ಕಾಸು ನೀಡಿ ಬೇನಾಮಿ ಪತ್ರ ಮಾಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದ. ಸರ್ಕಾರದ ಸವಲತ್ತುಗಳನ್ನು ಬಳಸಿಕೊಂಡು ಅಲ್ಪ ಸ್ವಲ್ಪ ವಿದ್ಯೆ ಪಡೆದಿದ್ದ ಯುವಕರು ತಮ್ಮಪ್ಪಂದಿರು ಅಡ ಇಟ್ಟಿದ್ದ ತಮ್ಮ ಜಮೀನನ್ನು ವಾಪಸ್ ಪಡೆಯಲು ತಹಸೀಲ್ದಾರರಿಗೆ ಅರ್ಜಿ ಗುಜರಾಯಿಸಿ ಪುನರ್ ಸ್ವಾಧೀನಕ್ಕೆ ಕಾಯುತ್ತಿದ್ದರು. ಅವರಪ್ಪಂದಿರು ಬಗ್ಗಿಸಿ ದುಡಿಯಲಾರದೆ ಪುಗುಸಟ್ಟೆ ಸಿಕ್ಕಿದ್ದ ಭೂಮಿಯಲ್ಲಿ ಕೃಷಿಯನ್ನೂ ಮಾಡಲಾಗದೆ ಹೆಂಡ ಕುಡಿದು ತುಂಡು ತಿಂದು ಭಂಗಿಸೆದುವ ಆಸೆಯಿಂದ ಸರ್ಕಾರ ಮಂಜೂರು ಮಾಡಿದ್ದ ಜಮೀನನ್ನು ಮಾರಿ ದುಡ್ಡು ಮುಗಿಸಿಕೊಂಡ ನಂತರ ಕೊಂಡವರ ಬುಡಕ್ಕೆ ನೀರು ತಿರುವಲು ಮಕ್ಕಳನ್ನು ಛೂ ಬಿಟ್ಟಿದ್ದರು.
ಗೋಪಾಲನಂತೆ ಬಡವರ ಭೂಮಿಯನ್ನು ಸಿಕ್ಕಿದ್ದೇ ಚಾನ್ಸ್ ಎಂದುಕೊಂಡು ಸಾಗುವಳಿ ಶುರು ಮಾಡಿದ್ದವರೀಗ ಭೂಮಿ ಹಿಂದಿರುಗಿಸುವುದನ್ನು ತಪ್ಪಿಸಿಕೊಳ್ಳಲು ವಾರಕ್ಕೊಮ್ಮೆ 100-200 ಹಫ್ತಾ ಎಂಬಂತೆ ನೀಡಿ ಮನಸ್ಸಿನಲ್ಲೇ ಅಕಟಕಟ ಎಂದು ಶಪಿಸುತ್ತಿದ್ದರು. ವರ್ಷಾನುಗಟ್ಟಲೆ ಯಾವುದೇ ಕೃಷಿ ಮಾಡದೆ, ಕಡೆಗೆ ಮುಳ್ಳು ಬೇಲಿಯನ್ನು ಸಹ ಹಾಕದೆ ಈಚಲಹರ, ಸೀಮೆಸಿಗೆ ಲಂಟಾನ, ಕೆಂಜಿಗೆ ದಬ್ಬಲನ್ನು ಬೆಳೆಯಲು ಹಾಗೆಯೇ ಬಿಟ್ಟು ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಮೋರಿ ಮೇಲೆ ಕೂತು ಬೀಡಿ ಸೇದುತ್ತಾ ಬಿಸಿಲು ಕಾಯಿಸುತ್ತಾ ಕಾಲಹರಣ ಮಾಡುತ್ತಿದ್ದರು. ಜಟಿಗ, ಚೌಡಿ, ಮಾರಿ ಹಬ್ಬಗಳನ್ನು ಉಂಡುಕೊಂಡು ನಾಳೆ ಕೆಲಸಕ್ಕೆ ಬರ್ತೀನಿ ಎಂದೋ ಜನರನ್ನು ಕೆಲಸಕ್ಕೆ ಕಳಿಸುತ್ತೇನೆ ಎಂದೋ ಬೂರಿ ಬಿಡುತ್ತಾ ತೋಟದ ಮಾಲೀಕರಿಂದ 100-200 ತೆಗೆದುಕೊಂಡು ಕಾಲ ಕಳೆಯುತ್ತಿದ್ದರು. ಮನೆಯಲ್ಲಿ ದುಡಿಯುವ ಹೆಂಗಸರನ್ನು ಹೆದರಿಸಿ ಸಂತೆಯ ಹಿಂದಿನ ದಿನ ವಾರದ ಸಂತೆಯ ಹಣ ಕಿತ್ತುಕೊಂಡು ಬಾಯಮ್ಮನಂಗಡಿಯ ಹಂದಿ ತುಂಡನ್ನು, ಜಾರಪ್ಪನ ಡಿಸ್ಟಿಲರಿಯ ಭಟ್ಟಿ ಸರಾಯಿಯನ್ನು ಹೊಟ್ಟೆಗಿಳಿಸಿ ಅಲ್ಕನ ಮಾರಯ್ಯ ನಮ್ಮ ಎಲ್ಲೆಮ್ಮೆ ಇದನ್ನಲ್ಲ ಎಂದು ಲಾಯ್ಲೋಟ್ ಶುರು ಮಾಡುತ್ತಿದ್ದರು. ಇಂತಿಪ್ಪ ಕಾಲದಲ್ಲಿ ಗೋಪಾಲನಿಂದ ಗುಮಾನಿಗೊಳಗಾಗಿದ್ದ ಬಸರಾಜ ಕಾಫಿ ಬೀಜ ತುಂಬಿಸಿ ಸುಸ್ತಾಗಿ ಮನೆಗೆ ಹೋಗಿ ಮುದ್ದೆ, ಚೊಕಟೆ ಸೊಪ್ಪಿನ ಸಾರನ್ನು ಉಂಡು ಆಲ್ ಇಂಡಿಯಾ ರೇಡಿಯೋವನ್ನು ಕೇಳುತ್ತಾ ವಿವಿಧ ಭಾರತಿಯಲ್ಲಿ ತೇರೆ ಮೇರೆ ಬೀಚ್ ಮೇ ಎಂಬ ಹಾಡನ್ನು ಹಾಕಿಕೊಂಡು ಲೈನ್ ಮನೆಯ ಮಾಡನ್ನು ಗಮನಿಸುತ್ತಾ ವಿಶ್ರಮಿಸುತ್ತಿದ್ದ. ದನದ ಕೊಟ್ಟಿಗೆಯ ಗಂಜಳ, ಕಾಫಿ ಪಲ್ಪರ್ ಸಿಪ್ಪೆಯ ಕೊಳೆತ ರಸ ಹಾಗೂ ದಿನವಿಡೀ ದುಡಿದ ಮೈಯ ಬೆವರಿನಿಂದ ತೊಯ್ದಿದ್ದ ಬಟ್ಟೆಗಳ ಕಮಟು ವಾಸನೆಯ ವಿಚಿತ್ರವಾದ ಬ್ಲೆಂಡ್ ಅನ್ನು ಲೈನಿನ ಹೊರಗೆ ಬೇಲಿಯಡಿಯಲ್ಲಿ ಆಗಸದೆತ್ತರಕ್ಕೆ ನಿಂತಿದ್ದ ನೀಲಗಿರಿ ಮರದ ಸುವಾಸನೆಯೊಂದಿಗೆ ಮಿಳಿಸುತ್ತಾ ಕಾಲ ಮೇಲೆ ಕಾಲು ಹಾಕಿಕೊಂಡು ಮಲಗಿದ್ದವನಿಗೆ ಕೆಲಸದ ಸುಸ್ತಿನಿಂದ ತಡೆಯಲಾರದಷ್ಟು ನಿದ್ರೆ ಆವರಿಸಿತ್ತು. ಇದ್ದಕ್ಕಿದ್ದಂತೆ ಎಚ್ಚರಾದವನಿಗೆ ತನ್ನ ಲೈನಿನ ಬಾಗಿಲಿನಲ್ಲಿ ಕರಿಬೂಟಿನ ಖಾಕಿದಾರಿಗಳು ಹೊರಗೆ ಬಾರೋ ಎಂದು ಅಬ್ಬರಿಸುತ್ತಿದ್ದುದು ಕೇಳಿಸಿತು. ಕೆಲಸ ಕೊಟ್ಟ ಸಾವುಕಾರನ ಮನೆಯ ಕಾಫಿನೇ ಕದೀತೀಯಾ ಎಂದು ಕುತ್ತಿಗೆ ಹಿಡಿದು ಜೀಪಿನೊಳಗೆ ದಬ್ಬಿಸಿಕೊಂಡ. ಗೋಪಾಲ ಮಗನ ಸಹಾಯದಿಂದ ಕಾಫಿ ಮೂಟೆಯೊಂದನ್ನು ತಂದು ಬಸರಾಜ ವಾಸವಾಗಿದ್ದ ಲೈನಿನ ಹಿಂಬದಿಯಲ್ಲಿಟ್ಟು ಪೊಲೀಸರಿಗೆ ಫೋನ್ ಮಾಡಿ ಬಸರಾಜನನ್ನು ವಿನಾಕಾರಣ ಕಳ್ಳನನ್ನಾಗಿಸಿ 4 ದಿನ ಲಾಕಪ್ನಲ್ಲಿ ಇರಿಸಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿಸಿದಂತೆ ಹೊಟ್ಟೆಪಾಡಿಗೆ ಊರಿಂದೂರಿಗೆ ಬಂದಿದ್ದ ಅಮಾಯಕನನ್ನು ಮಟ್ಟ ಹಾಕಲು ಏನು ಅಗತ್ಯವೋ ಅದನ್ನೇ ಮಾಡಿದ್ದ. ಪಾರಿ ತನ್ನ ಹೆಣ್ಮಕ್ಕಳೊಂದಿಗೆ ಅಸಹಾಯಕಳಾಗಿ ನಿಂತಿದ್ದರೆ ಬಸರಾಜನ ಮಗ ಸಹಾಯಕ್ಕಾಗಿ ಮೇಸ್ತ್ರಿಯನ್ನು ಕರೆತರಲು ಹುಲ್ಗುಡ್ಡೆ ಕಡೆ ಏದುಸಿರು ಬಿಡುತ್ತಾ ಓಡತೊಡಗಿದ. ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು. ಮಲೆನಾಡಿನ ಚಿತ್ರಣಗಳನ್ನ ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು. ಇದು ಹಾಸನ ಆಕಾಶವಾಣಿಯ ಅಕ್ಷರವಾಣಿ.